ಲೋಕಲ್ ಫೈಟ್ ನಲ್ಲೂ ಕೂಡ, ಲೋಕಲ್ ಎಲೆಕ್ಷನ್ ನಲ್ಲೂ ಕೂಡ ಈ ದಟ್ಟಿ ಪಾಲಿಟಿಕ್ಸ್ ಮುಂದುವರಿತಾ ಇದೆ. ಸೊಸೈಟಿ ಚುನಾವಣೆಯಲ್ಲೂ ಕೂಡ ರಾಜಕೀಯ ಕೆಸರರ ಚಾಟ ಮುಂದುವರೆದಿದೆ. ಲೋಕಲ್ ಫೈಟ್ ಎಲೆಕ್ಷನ್ ಅಲ್ಲೂ ಕೂಡ ಡರ್ಟಿ ಪಾಲಿಟಿಕ್ಸ್ ಉಂಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸೊಸೈಟಿ ಚುನಾವಣೆಯಲ್ಲೂ ಕೂಡ ರಾಜಕೀಯ ಕೆಸರರ ಚಾಟ ಮುಂದುವರೆದಿದೆ. ವೈರತ್ವಕ್ಕೆ ಯುವತಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಕಾಂಗ್ರೆಸ್ಗೆ ಹೋಟ್ ಹಾಕಿದ್ದಕ್ಕೆ ಅಟ್ಯಾಕ್ ಮಾಡಿದ್ದಾರೆ ಜೆಡಿಎಸ್ನ ಪುಂಡರು. ಜೆಡಿಎಸ್ನ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಗೂಂಡಾಗಿರಿಗೆ ಜೀವ ಭಯದಲ್ಲಿರುವ ಕುಟುಂಬ. ನೀವು ನೋಡ್ತಾ ಇರುವುದು ದೃಶ್ಯಗಳಲ್ಲಿ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಇತ್ತೀಚೆಗೆ ನಡೆದಿದ್ದ ಮದ್ದನಹಟ್ಟಿ ಕೃಷಿ ಪತ್ತಿನ ಸಹಕಾರ ಸಂಘದ ಎಲೆಕ್ಷನ್. ಈ ಎಲೆಕ್ಷನ್ ಅಲ್ಲಿ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಸ್ಪರ್ಧೆಗೆ ಸೋಲಾಗಿರುತ್ತೆ. ಇದರಿಂದ ಕೆರಳಿದ್ದ ಜೆಡಿಎಸ್ನ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪ್ರಶಾಂತ್ ಅಂಡ್ ಅವರ ಗ್ಯಾಂಗ್ ಈ ಹಲ್ಲೆಗೆ ಮುಂದಾಗಿದ್ದಾರೆ. ಜೊತೆಗೆ ವಿಕಾಸ್, ರಘು ಎಂಬುವರ ಮೇಲೆ, ಪ್ರತಾಪ್ ಮೇಲೆ ಹಲ್ಲೆಯಾಗಿದೆ. ಕಾಂಗ್ರೆಸ್ಗೆ ಹೋಟ್ ಹಾಕಿದ್ದಾರೆ ಎನ್ನುವ ಮೇಲೆ ಈ ಹಲ್ಲೆ ನಡೆಸಿದ್ದಾರೆ, ಈ ದೌರ್ಜನ್ಯವನ್ನ ನಡೆಸಿದ್ದಾರೆ. ಪ್ರಶಾಂತ್, ಪ್ರತಾಪ್, ರಾಜು ಜೊತೆಗೆ ಪ್ರಮೋದ್, ಹರೀಶ್ ಮೇಲೆ ಜೊತೆಗೆ ಅದೂ ಸಾಲದಂತೆ ಕಲ್ಲಿನಿಂದ ಹಲ್ಲೆ ನಡೆಸಿ ಎಸ್ಕೇಪ್ ಆಗಿದ್ದಾರೆ ಪ್ರಶಾಂತ್ ಮತ್ತು ಅವರ ಗ್ಯಾಂಗ್. ಪ್ರಜಾಪ್ರಭುತ್ವದಲ್ಲಿ ಯಾವ ವ್ಯಕ್ತಿ ಬೇಕಾದರೂ ಯಾವ ಪಕ್ಷಕ್ಕೆ ವೋಟ್ ಹಾಕ್ಬೋದು, ತಮ್ಮ ಸ್ವಾಇಚ್ಛೆಯಿಂದ ಮತವನ್ನ ಚಲಾವಣೆ ಮಾಡಬಹುದು. ಆದರೆ ಜೆಡಿಎಸ್ನ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಗೂಂಡಾಗಿರಿಗೆ ಇಂಥ ಘಟನೆ ಆಗಿದೆ. ನೋಡ್ತಾ ಇರಬಹುದು, ರಕ್ತ ಸೋರ್ತಾ ಇದೆ, ತುಟಿಯನ್ನ ಕಚ್ಚಿಕೊಂಡಿದ್ದಾರೆ, ಹಲ್ಲುಗಳು ಕೂಡ ಮುರಿದಿದೆ ಎನ್ನುವ ಮಾಹಿತಿ ಇದೆ. ಇಂಥ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ. ಆದರೆ ಜೆಡಿಎಸ್ಗೆ ಸೋಲಾಗಿದೆ ಆ ಗ್ರಾಮದಲ್ಲಿ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಗ್ರಾಮದಲ್ಲಿ. ಇತ್ತೀಚೆಗೆ ಮದ್ದನಹಟ್ಟಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಚುನಾವಣೆಯಾಗಿತ್ತು.